ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯ ಗುದ್ಲಿ ಪೂಜೆ ಬಗ್ಗೆ ಆಗಿರುತ್ತೆ ಆ್ಯಂಡ್ ಅಬೌಟ್ ಮೈ ಡೇ ಆಲ್ಸೋ. ಸೊ ಫಸ್ಟ್ ನಾನು ಮನೆ ದೀಪನ ಕಚ್ಕೊಂಡು ಅಲ್ಲಿ ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ನನ್ನ ಮನೆ ಒಳಗಡೆ ಇರುವಂಥ ದೀಪನ ಕಚ್ಕೊಂಡು ಅದಾದಮೇಲೆ ನಾವು ಗುದ್ಲಿ ಪೂಜೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಮೇಲೆ ಹೋದ್ವಿ. ಸಿಕ್ಕಾಬಟ್ಟೆ ದೀಪ ಕಚ್ಚೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ರು. ಏನು ಮಾಡಿದ್ರು ಗಾಳಿ ಇದ್ದಿದ್ದರಿಂದ ದೀಪ ಕಚ್ತಾ ಇರಲಿಲ್ಲ. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನೋಡಿದಾಗೆ ಮಳೆ ಬೇರೆ ಬಂದು ಹೋಗಿತ್ತು. ಹಾಗಾಗಿ ತುಂಬ ಗಾಳಿ ಇದ್ದಿದ್ದರಿಂದ ದೀಪ ಕಚ್ಚೋಕ್ಕಾಗಲಿಲ್ಲ. ಪಾಪ ಭಟ್ರು ಕಷ್ಟಪಟ್ಟು ಅದನ್ನೇನೆಲ್ಲ ಇಟ್ಟು ಒಂದು ದೀಪ ಕಚ್ಕೊಂಡ್ರು. ಆ್ಯಂಡ್ ಇವಾಗ ಏನು ಮನೆ ಮಾಡ್ತಾಯಿದ್ದೀವಿ, ಇದು ನಾವಿದ್ದೀವಲ್ಲ ಆ ಮನೆ ಮೇಲೇ ಮಾಡ್ಕೊಳ್ತಾ ಇರೋದು. ನಾವಿರೋದು ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರ್ ಏನಿದೆ ಲೈಕ್ ಟೆರೆಸ್ ಮೇಲೆ ಮತ್ತು ಇನ್ನೊಂದು ಮನೆ ಮಾಡ್ತಾಯಿದ್ವಿ. ತುಂಬ ವರ್ಷಗಳ ಕನಸು ಫೈನಲಿ ಫುಲ್ಫಿಲ್ ಆಗ್ತಾ ಇದೆ. ಒಂದು ಹೆಜ್ಜೆ ಇಟ್ವಿ. ನಾವು ಹಾಕಿದ ಪ್ಲ್ಯಾನ್ಗೆ ಆ್ಯಕ್ಚುಲಿ ಇವಾಗ ಆಲ್ರೆಡಿ ಗೃಹ ಪ್ರವೇಶ ಆಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಇವಾಗ ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಏನಿದೆ ಇದು ಜೂನ್ 5ಗೆ ಶೂಟ್ ಆಗಿರೋವಂಥದ್ದು. ಬಿಕಾಸ್ ಅವತ್ತು ನನ್ನ ಅಮ್ಮ ಬರ್ಡೇ ಇದ್ದಿದ್ದರಿಂದ ನಾನು ಅವತ್ತೇ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಶುಕ್ರವಾರ ಬೇರೆ ಬಂದಿದ್ದರಿಂದ ಅವತ್ತೇ ಸ್ಟಾರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಜೂನ್ 5ಗೆ ನಾವು ಸ್ಟಾರ್ಟ್ ಮಾಡಿಕೊಂಡು ಗುದ್ಲಿ ಪೂಜೆ ಏನಿದೆ ಅದನ್ನು ಮುಗಿಸ್ಕೊಂಡ್ವಿ. ತುಂಬ ಅಬ್ಸ್ಟ್ಯಾಕಲ್ಸ್ ಬಂತು ಸ್ಟಾರ್ಟ್ ಮಾಡಬೇಕಾದ್ರೆ. ಆ್ಯಸ್ ಯುನೋ ಎಲ್ಲದನ್ನೂ ಕೂಡ ಈಸಿಯಾಗಿ ನಾವು ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಹೆಣ್ಣು ಹೊನ್ನು ಮಣ್ಣು ಅನ್ನೋದೇನಿದೆ ಅದಕ್ಕೆ ಋಣ ಬರಬೇಕಂತೆ, ಟೈಮ್ ಬರಬೇಕಂತೆ, ಆಗಲೇ ಸಾಧ್ಯ ಆಗೋದು. ಸೊ ಅದು ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಪಾಪ ಕೆಳಗಡೆ ಇಟ್ಟಿಗೆಗಳೇನೆಲ್ಲ ಜೋಡಿಸ್ಕೊಂಡಿದ್ರು ಅದನ್ನ ಇವರೊಬ್ಬರೇ ಸಾಗಿಸ್ತಾಯಿದ್ರು ಮೇಲ್ಗಡೆಗೆಲ್ಲ ತೊಗೊಂಡೋಗಿ ಮೇಲ್ಗಡೆ ಟೆರೆಸ್ ಎಲ್ಲ ಇಟ್ಕೊಳ್ತಾಯಿದ್ರು. ಅಷ್ಟರೊಳಗೆ ಮೇಲ್ಗಡೆ ಬಾರ್ ಬೆಂಡಿಂಗ್ ಅಂತೇನೋ ಮಾಡ್ಕೊಳ್ತಾಯಿದ್ರು. ಅವ್ರು ಮಾಡ್ತಾ ಇದ್ದಂಗೆ ನಾನು ಕೂಡ ಕೆಳಗಡೆ ಬಂದು ಅಲ್ಲಿ ಏನು ಮಾಡೋದು ಅಂತೇಳ್ಬಿಟ್ಟು ನನ್ನ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತಂದರೆ ಕ್ರಾಪ್ ಟಾಪ್ ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಕೂಡ ಇದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಬಟ್ಟೆ ಸ್ಟಿಚ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ. ನಾನು ಮಂತ್ಲಿ ಒನ್ಸ್ ಕೂಡ ನಾನು ಮಿಷಿನ್ನ ನೋಡೋದಿಲ್ಲ. ತುಂಬ ಕಡಿಮೆನೇ ಮಾಡ್ತೀನಿ ನಾನು ಆ್ಯಕ್ಚುಲಿ ಸ್ಟಿಚಸ್ನ. ಐ ಆಮ್ ಅ ಫ್ಯಾಷನ್ ಡಿಸೈನರ್, ಬಟ್ ನಂಗೆ ಅಷ್ಟು ಸ್ಟಿಚ್ ಮಾಡಲೇಬೇಕು ಅನ್ನೋ ಒಂದು ಪೇಷನ್ಸ್ ಇಲ್ಲ. ಐ ಕ್ಯಾನ್ ಡಿಸೈನ್, ನಂಗೆ ಡಿಸೈನ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಸ್ಟಿಚ್ ಮಾಡೋದು ಸ್ವಲ್ಪ ನನಗೆ ಇವಾಗ ಹೆವಿ ಅನ್ಸುತ್ತೆ. ಬಿಕಾಸ್ ನಾನು ಬೇರೆ ಕೂಡ ವರ್ಕ್ ಮಾಡೋದ್ರಿಂದ ನನಗೆ ಇದಕ್ಕೂ ಕೂಡ ಟೈಮ್ ಸಿಗಲ್ಲ. ಹಾಗಾಗಿ ಇದಕ್ಕೆ ಕಡಿಮೆ ಮಾಡ್ತೀನಿ. ಸೊ ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಸ್ಟಿಚ್ ಏನು ಮಾಡ್ತಾಯಿದ್ದೀನಲ್ವ, ಈ ಲೈನಿಂಗ್ ಎಲ್ಲ ಇದನ್ನು ಕಟ್ ಮಾಡಿ ಇಟ್ಕೊಂಡೆ ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು. ಲಾಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಟಿಚ್ ಮಾಡಬೇಕು ಅಂತ. ಬಟ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹೇಗಿದ್ದರೂ ಫ್ರೀ ಆಗಿದ್ದೀನಿ ಅಲ್ವಾ ಅಂತೇಳ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ. ಸ್ಕರ್ಟ್ನ ಮತ್ತೆ ಮಾಡ್ಕೊಳ್ಳೋಣ, ಫಸ್ಟು ಟಾಪ್ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಆ್ಯಂಡ್ ಇದು ಹೀಗೆ ಬಂದಿದೆ. ಓಕೆನಾ, ಫ್ರಂಟ್ ಸ್ವಲ್ಪ ವಿ ಶೇಪ್ ಕೊಟ್ಟಿನಿ ಆ್ಯಂಡ್ ಬ್ಯಾಕ್ ಕೂಡ ಏನು ಇದು ಕೊಟ್ಟಿಲ್ಲ. ಜಸ್ಟ್ ಒಂದು ಟ್ರಯಾಂಗಲ್ ಶೇಪ್ ಕೊಟ್ಬಿಟ್ಟು ಅದಕ್ಕೆ ನಾಟ್ ಕೊಟ್ಟಿದ್ದೀನಿ. ಓಕೆನಾ, ಅದಾದಮೇಲೆ ಮತ್ತೆ ಆಚೆ ಬಂದು ನೋಡ್ರಿ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡೋಕ್ಕೆ ನೋಡಿದೆ. ಗೈಸ್, ನನ್ನ ವೀಡಿಯೋ ಒಂದು ಏನಿದೆ ಅದು ನನಗೆ ತುಂಬ ಚೆನ್ನಾಗಿ ತೆಗಿಯೋಕ್ಕೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಳೆ ಅಂತೇಳ್ಬಿಟ್ಟು ನಮ್ಮಮ್ಮ ಕೂಡ ಪಾಪ ಕೆಲಸ ಮಾಡ್ತಿರೋರಿಗೆ ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತಾಯಿದ್ರು. ಅದನ್ನು ಕೂಡ ನೋಡ್ಕೊಂಬಂದೆ. ಅದಾದಮೇಲೆ ನಾನು ಇವತ್ತು ಉಪವಾಸ ಇದ್ದಿದ್ದರಿಂದ ಸಂಜೆಗೆ ಇವಾಗ ಏನು ಶೂಟ್ ಮಾಡ್ತಿದ್ದೀನಿ ಇದು ಸಂಜೆ ಆಗಿತ್ತು. ಸೊ ಸಂಜೆಗೆ ನಾನು ಇದು ಅವಲಕ್ಕಿದು ಗೊಜ್ಜು ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೆ. ನನಗೆ ಗೊಜ್ಜು ಅವಲಕ್ಕಿ ಎಲ್ಲ ಮಾಡೋದಕ್ಕೆ ಬರೋಲ್ಲ, ನಮ್ಮ ಮನೇಲಿ ಅಷ್ಟೆಲ್ಲ ಮಾಡಲ್ಲ. ಬಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನೋ ಒಂದು ಟ್ರೈ ಮಾಡಿದ್ದೀನಿ. ಸೊ ಆ ಟ್ರೈ ಮಾಡಿದ್ದನ್ನ ನಿಮಗೂ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಗೊತ್ತಿರೋದು ಹೇಗೆ ಮಾಡೋದು ಅಂತ, ಬಟ್ ನಿಮಗೆ ಅಷ್ಟು ಗೊತ್ತಿಲ್ಲ. ಸೊ ಫಸ್ಟ್ ಹುಣಸೆ ರಸ ತಕ್ಕೊಂಡು ಅದಕ್ಕೆ ಅರಶಿನ, ರಸಮ್ ಪೌಡರ್, ಉಪ್ಪು ಆ್ಯಂಡ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾನು ತುಂಬ ಜಾಸ್ತಿನೇ ಹಾಕಿದ್ದೀನಿ, ನಾನು ಇಲ್ಲಿ ತೋರಿಸಿಲ್ಲ. ಬಿಕಾಸ್ ನಾನು ತುಂಬಾ ಸ್ವೀಟ್ ಇಷ್ಟಪಡ್ತೀನಿ. ಐ ಆಮ್ ಅ ಸ್ವೀಟ್ ಲವರ್. ಓಕೆನಾ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಬೆಲ್ಲ ಕರ್ಗೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅವಲಕ್ಕಿನ ತೊಳ್ಕೊಂಡು ಅದನ್ನು ಅದೇ ಫಸ್ಟ್ ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡಿ ವಾಶ್ ಮಾಡಿಕೊಂಡು ಅದಾದಮೇಲೆ ಇದೇನು ರಸ ಇತ್ತು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಈ ಕಡೆಗೆ ಗ್ಯಾಸ್ ಕಚ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಅಂತೇಳ್ಬಿಟ್ಟು ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಇದು ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಮತ್ತು ಹಿಂಗು ಇದನ್ನೆಲ್ಲ ಹಾಕ್ಕೊಂಡು ಫಸ್ಟು ಫ್ರೈ ಮಾಡಿಕೊಂಡೆ.
ಓಕೆನಾ. ನನಗೆ ಹಿಂಗೆ ಯಾವಾಗ ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಗ್ಗರಣೆ ಹಾಕಾದ್ಮೇಲೆ ಹಾಕಿದೆ. ನಿಮಗೇನಾದ್ರು ಗೊತ್ತಿದ್ದರೆ ಯಾವಾಗ ಹಾಕಬೇಕು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಇಲ್ಲಿ ಹೇಳಿ, ಓಕೆನಾ. ಅದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಅದಾದಮೇಲೆ ಮತ್ತೆ ಅದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮತ್ತೆ ವಾಪಸ್ಸೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ದೆ. ಹಾಗೆ ಬಿಡಲಿಲ್ಲ, ಮಿಕ್ಸ್ ಮಾಡಿಬಿಡಲಿಲ್ಲ. ಸ್ವಲ್ಪ ಅದೆಲ್ಲ ನೀಟಾಗಿ ಬೇಯಿಸ್ದೆ. ಆ್ಯಕ್ಚುಲಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು. ಒಂಥರ ಇಷ್ಟ ಆಯಿತು, ಒಂಥರ ಇಷ್ಟ ಆಗಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ತೀರಾ ಹಂಗೆ ಪಡ್ಕೊಂಡು ತಿನ್ನಬೇಕು ಅಂತೇನು ಇಷ್ಟ ಆಗಲಿಲ್ಲ. ಒಂಥರ ಇಷ್ಟ ಆಯಿತು. ಬಟ್ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಅಕ್ಕ ಮಾಡಿಕೊಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಆ ಥರ ಯಾಕೆ ನನ್ನ ಹತ್ರ ನನಗೆ ಬರಲಿಲ್ಲ, ನಂಗೆ ಗೊತ್ತಿಲ್ಲ, ಓಕೆನಾ. ಬಟ್ ಅವ್ರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅದಾದಮೇಲೆ ಅದಕ್ಕೆ ಕಾಯಿ ತುರಿನ ಹಾಕಿದೆ. ಕಾಯಿ ತುರಿ ಮರ್ತೋಗಿದ್ದೆ ಯಾವಾಗ ಹಾಕಬೇಕು ಅಂತ, ಅದು ಗೊತ್ತಿರಲಿಲ್ಲ. ಬಿಕಾಸ್ ಅರ್ಧಂಬರ್ಧ ಮಾತ್ರ ನೋಡ್ಕೊಂಡಿದ್ದೆ ನಾನು ಯೂಟ್ಯೂಬಲ್ಲಿ. ಹಾಗಾಗಿ ಏನೋ ದೊಡ್ಡ ಶೆಫ್ ಥರ ಟ್ರೈ ಮಾಡೋದಕ್ಕೆ ಹೋದೆ. ಓಕೆ, ತಿನ್ನೋ ರೇಂಜ್ಗಂತೂ ಖಂಡಿತವಾಗ್ಲೂ ಇತ್ತು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪಲ್ಲಿ ಡೆಕೋರೇಟ್ ಮಾಡಿದೆ. ನನಗೆ ಸಾಂಬಾರು ಸೊಪ್ಪಿದ್ರೆ ಏನು ಬೇಕಾದ್ರೂ ನಾನು ತಿಂತೀನಿ, ಓಕೆನಾ. ಐ ಲವ್ ಸಾಂಬಾರು ಸೊಪ್ಪು. ಸೊ ತುಂಬಾ ಮಿಕ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಅದು ಕಾಯಿ ತುರಿ ಎಲ್ಲ ಇತ್ತಲ್ವ, ನೀಟಾಗಿ ಮಿಕ್ಸ್ ಆಗಲಿ ಅಂತ. ಸಾಂಬಾರು ಸೊಪ್ಪನ್ನ ಹಾಕ್ತೆ. ಸಾಂಬಾರು ಸೊಪ್ಪು ಇಷ್ಟೇ ಇತ್ತು ಗೈಸ್, ಜಾಸ್ತಿನೂ ಇರಲಿಲ್ಲ. ಅದು ಬೇಜಾರಾಯಿತು, ಸ್ವಲ್ಪ ಇತ್ತು. ಅದನ್ನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಜಾಸ್ತಿ ಕಾಣಿಸ್ಲಿ ಅಂತೇಳ್ಬಿಟ್ಟು ದಪ್ಪ ಕಟ್ ಮಾಡಿದೆ. ಸಣ್ಣ ಕಟ್ ಮಾಡಿಸಿದ್ರೆ ಕಾಣಿಸೋದೇ ಇಲ್ಲ. ಸೊ ದಪ್ಪ ಕಟ್ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಯಾರಿಗಾದ್ರು ಪ್ರಾಪರ್ ರೆಸಿಪಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ನಂಗೆ ನಿಜವಾಗ್ಲೂ ಇದು ಹೇಗೆ ಮಾಡಬೇಕು ಅಂತ ಅಷ್ಟು ಐಡಿಯಾ ಇಲ್ಲ, ಓಕೆನಾ. ಇದಾದ ಮೇಲೆ ನನಗೆ ತಟ್ಟೆಗೆ ಹಾಕ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟನ್ನ ಬಡಿಸ್ಕೊಂಡು ನಾನು ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಹೋಗಿ ಕೂತ್ಕೊಂಡೆ. ಸೊ ಇಷ್ಟಾಗಿತ್ತು ನನ್ನ ಡೇ. ಇನ್ನು ಪ್ರತಿದಿನ ಬರ್ತಾ ಇರ್ತೀನಿ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ದಯವಿಟ್ಟು ನನಗಿರಲಿ. ಥ್ಯಾಂಕ್ಸ್ ಯು ಲಾಟ್.